Good morning, students. Welcome to today's class on real numbers. So this is your second unit. Okay, already we completed our first unit. ಯಾವುದದು matrices and determinants. Is that? So ಇವತ್ತು ನಾವೇನು ಮಾಡ್ತೀವಿ second unit. That's name is real numbers. So before going to the word of real numbers, ರಿಯಲ್ ನಂಬರ್ ಅನ್ನೋ ವರ್ಡ್ ಹೋಗೋಕ್ಕಿಂತ ಮುಂಚೆ ನಮಗೆ ಕೆಲವೊಂದು ಬೇಸಿಕ್ ನಂಬರ್ಸ್ ಬಗ್ಗೆ ಸ್ಟಡೀಸ್ ಬೇಕು, ಹೌದಾ? ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಬಟ್ ಒಂದು ಸತಿ ನಾವು ರಿವೈಂಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ನೋಡಿ, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸನ್ನು ಸಿಂಬಾಲಿಕಲಿ ಕ್ಯಾಪಿಟಲ್ ನಂಬರ್ ಎನ್ ಇಂದ ಡಿಡರ್ ಮಾಡ್ತೀವಿ. ಓಕೆ, ಸೊ ಕ್ಯಾಪಿಟಲ್ ನಂಬರ್ ಎನ್ ಈಸ್ ಈಕ್ವಲ್ ಟು ನ್ಯಾಚುರಲ್ ನಂಬರ್ಸ್ ಅಂದರೆ ಯಾವ್ರಿ? 1 2 3 so on. Correct. So these are called what? Natural numbers. Some more numbers, integers ಅಂತ ಕರಿತೀವಿ. ಇಂಟೀಜರ್ಸ್ ಅಂತಂದ್ರೆ ಅದನ್ನು ಯಾವಾಗ್ಲೂ ಐ ಅಥವಾ ಐ ಆರ್ ಝಡ್ ಇಂದ ಇಂಡಿಕೇಟ್ ಮಾಡ್ತೀವಿ. ಕರೆಕ್ಟ್. ಸೊ ಇಂಟೀಜರ್ಸ್ ಯಾವ್ಯಾವು ಅಂತಂದ್ರೆ ಸಿಯರ್ ಒಂದು ನಂಬರ್ ಲೈನ್ ಅಂದ್ಕೋರಿ. ಓಕೆ, ನಂಬರ್ ಲೈನ್ ಒಳಗೆ 0 ಮಿಡ್ಲ್ ಇರ್ತೈತಿ. ಕ್ಲಿಯರ್? So see here 0 1 2 3 so on. In the same case -1 -2 so on. These are called what? Integers. ಇಂಟೀಜರ್ಸ್ ಅನ್ನು ಝಡ್ ಇಂದ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೊ ಇದ್ರೊಳಗೆ ಈ ಇಂಟೀಜರ್ಸ್ ಒಳಗೆ ಎರಡು ಥರ ಬರುತ್ತೆ. ಒಂದು ಪಾಸಿಟಿವ್ ಇಂಟೀಜರ್ಸ್, ಅನದರ್ ಒನ್ ಈಸ್ ನೆಗೆಟಿವ್. ಸೊ ಆಲ್ವೇಸ್ ಅದನ್ನೇನು ಮಾಡ್ತೀವಿ? ಝಡ್ ಪ್ಲಸ್ ಅಂದ್ರೆ ಪಾಸಿಟಿವ್ ಇಂಟೀಜರ್ಸ್. ಓಕೆ, 1 2 3 ಸೊ ಆನ್. ದೆನ್ ನೆಗೆಟಿವ್ ಇಂಟೀಜರ್ಸ್ ಅಂದ್ರೆ ಸೇಮ್ -1 -2 -3 ಸೊ ಆನ್. ಓಕೆ, ಈ 0 ಏನೈತಲ್ಲ ಇದು ಜಸ್ಟ್ ಇಂಟೀಜರ್ ಆಗಿರುತ್ತೆ ಅಷ್ಟೇ, ಪಾಸಿಟಿವ್ ಅಂತೂ ಇಲ್ಲ, ನೆಗೆಟಿವ್ ಅಂತೂ ಇಲ್ಲ. ಕ್ಲಿಯರ್? ಸೊ ಇದೇನು ನ್ಯಾಚುರಲ್ ನಂಬರ, ಇದೇನಾಗುತ್ತಾ ಇಂಟೀಜರ್ಸ್ ಆಗುತ್ತಾ. ಇನ್ ದ ಸೇಮ್ ಕೇಸ್ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಹೋಲ್ ನಂಬರ್ಸ್ ಅಂದ್ರೆ ಏನು? ಸಿಯರ್ ಇನ್ ದ ಸೇಮ್ ಕೇಸ್ ಹೋಲ್ ನಂಬರ್ಸ್ ಅಂತಂದ್ರೆ ಅದನ್ನು ನಾವೇನು ಮಾಡ್ತೀವಿ? ಡಬ್ಲ್ಯೂ ಇಂದ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೊ ಡಬ್ಲ್ಯೂ ಅಂತಂದ್ರೆ ಏನು? ಹೋಲ್ ನಂಬರ್ಸ್. ಕರೆಕ್ಟ್. ಡಬ್ಲ್ಯೂ ಇಂದ ಇಂಡಿಕೇಟ್ ಮಾಡ್ತೀವಿ ಯಾವುದನ್ನು? ಹೋಲ್ ನಂಬರ್ಸನ್ನು. ಹೋಲ್ ನಂಬರ್ಸ್ ಅಂತಂದ್ರೆ ಸಿಯರ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 2 3 ಆಗುತ್ತಲ್ಲ. ಇನ್ ದ ಸೇಮ್ ಕೇಸ್ ಹೋಲ್ ನಂಬರ್ ಏನೈತಿ ವಿತ್ 0 ಕನ್ಸಿಡರ್ ಮಾಡ್ತೀವಿ. 0 1 2 3 so on. ಕ್ಲಿಯರ್? ಸೊ ನ್ಯಾಚುರಲ್ ನಂಬರ 1 ಇಂದ ಸ್ಟಾರ್ಟ್ ಆದ್ರೆ ಹೋಲ್ ನಂಬರ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಇಂಟೀಜರ್ಸ್ನಾಗ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಂಟೀಜರ್ಸ್ ಅಂತ ಇರುತ್ತೆ. ಇದನ್ನು ಬಿಟ್ಟು ನೆಕ್ಸ್ಟ್ ಯಾವ ನಂಬರ್ಸ್ ಗೊತ್ತೈತಿ ನಿಮಗೆ? ರ್ಯಾಷ್ನಲ್ ಆ್ಯಂಡ್ ಇರ್ರ್ಯಾಷ್ನಲ್ ನಂಬರ್ಸ್ ಗೊತ್ತೈತಿ. ಸೊ ರ್ಯಾಷ್ನಲ್ ನಂಬರ್ಸನ್ನು ಕ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ ಇರ್ರ್ಯಾಷ್ನಲ್ ನಂಬರ್ಸನ್ನು ಕ್ಯೂ ಡ್ಯಾಶ್ ಅಂತ ಕರಿತೀವಿ. ಓಕೆ, ಸೊ ಕ್ಯೂ ಅಂತಂದ್ರೆ ರ್ಯಾಷ್ನಲ್ ನಂಬರ್ಸ್. ರ್ಯಾಷ್ನಲ್ ನಂಬರ್ಸ್ ಯಾವುವು ಅಂತಾರಂತಂದ್ರೆ ಪಿ ಬೈ ಕ್ಯೂ. ಓಕೆ, ಪಿ ಬೈ ಕ್ಯೂ ಫಾರ್ಮ್ ಒಳಗಿರ್ತಾವೆ. ಸೊ ವೇರ್ ಪಿ ಆ್ಯಂಡ್ ಕ್ಯೂ ಬಿಲಾಂಗ್ಸ್ ಟು ದಿ ಝಡ್ ಇರುತ್ತೆ. ಓಕೆ, ಪಿ ಮತ್ತು ಕ್ಯೂ ಅಂತ ಏನು ನಂಬರ್ಸ್ ಇರ್ತಾವೆ ಅವೇನಿರ್ತಾವೆ? ಇಂಟೀಜರ್ಸ್ ಆಗಿ. ಓಕೆ, ಬಟ್ ಇಲ್ಲೇನಿರುತ್ತಂದ್ರೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0. ಸೊ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0. ದಿಸ್ ಈಸ್ ಕಾಲ್ಡ್ ವಾಟ್? ರ್ಯಾಷ್ನಲ್ ನಂಬರ್ಸ್. ಇನ್ ದ ಸೇಮ್ ಕೇಸ್ ಇರ್ರ್ಯಾಷ್ನಲ್ ನಂಬರ್ಸ್ ಅಂದ್ರೆ ಏನಂತಂದ್ರೆ ಈಸ್ ನಾಟ್ ಈಕ್ವಲ್ ಟು ಅಂತಲೇ ಬರುತ್ತೆ. ಓಕೆ, ಪಿ ಬೈ ಕ್ಯೂ. ಸೊ ಪಿ ಕ್ಯೂ ಬಿಲಾಂಗ್ಸ್ ಟು ದಿ ಝಡ್. ಬಟ್ ಇಲ್ಲೇನಂತಂದ್ರೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು 1. ದಿಸ್ ಈಸ್ ಅ ಡಿಫ್ರೆನ್ಸ್. ಓಕೆ, ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ರ್ಯಾಷ್ನಲ್, ಕ್ಯೂ ಈಸ್ ನಾಟ್ ಈಕ್ವಲ್ ಟು 1 ಅಂದ್ರೆ ಇರ್ರ್ಯಾಷ್ನಲ್. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟು. ಸೊ ಈಗ ರಿಯಲ್ ನಂಬರ್ಸ್ ಅಂತಂದ್ರೆ ಯೂನಿಯನ್ ಆಫ್ ರ್ಯಾಷ್ನಲ್ ಆ್ಯಂಡ್ ಇರ್ರ್ಯಾಷ್ನಲ್ ನಂಬರ್ಸ್. ಕ್ಲಿಯರ್? ಸೊ ಯೂನಿಯನ್ ಆಫ್ ರ್ಯಾಷ್ನಲ್ ಆ್ಯಂಡ್ ಇರ್ರ್ಯಾಷ್ನಲ್ ನಂಬರ್ಸನ್ನು ನಾವೇನಂತ ಕರಿತೀವಿ? ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಇನ್ ದ ಸೇಮ್ ಕೇಸ್ ಇನ್ನೊಂದು ನಮಗೆ ಗೊತ್ತೈತಿ ಸಿ ಅಂದರೆ ಏನು ಹೇಳ್ರಿ? ಓಕೆ, ಸಿ ಮೀನ್ಸ್ ಕಾಂಪ್ಲೆಕ್ಸ್ ನಂಬರ್ಸ್. ಕಾಂಪ್ಲೆಕ್ಸ್ ನಂಬರ್ಸ್ ಅಂತಂದ್ರೆ ಇದು ಎಕ್ಸ್ ಪ್ಲಸ್ ಐ ವೈ ಇಮ್ಯಾಜಿನರಿ ಪಾರ್ಟ್ ಇರ್ತದೆ. ಸೊ ಎಕ್ಸ್ ಪ್ಲಸ್ ಐ ವೈ ಒಳಗಿರುತ್ತೆ ಏನು? ಕಾಂಪ್ಲೆಕ್ಸ್ ನಂಬರ್ಸ್. ಸೊ ಓವರಾಲ್ ಈಗ ನಮಗೆ ಏನೇನು ಗೊತ್ತಾಯಿತು? ನ್ಯಾಚುರಲ್ ನಂಬರ್ಸ್, ಇಂಟೀಜರ್ಸ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಂಟೀಜರ್ಸ್ ಆಸ್ ವೆಲ್ ಆಸ್ ಹೋಲ್ ನಂಬರ್ಸ್, ರ್ಯಾಷನಲ್ ನಂಬರ್ಸ್,
ಇರ್ಯಾಷನಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂತಂದ್ರೆ ಯೂನಿಯನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್. ದೆನ್ ಕಾಂಪ್ಲೆಕ್ಸ್ ನಂಬರ್ಸ್ ಹೆಂಗಿರ್ತಾವೆ, ಎಕ್ಸ್ ಪ್ಲಸ್ ಐ ವೈ ಅಂದರೆ ಇಮ್ಯಾಜಿನರಿ ನಂಬರ್ಸು ಇರ್ತಾವಂತ ಅರ್ಥ. ಕ್ಲಿಯರ್? ದಿಸ್ ಈಸ್ ದ ಬೇಸಿಕ್ ಆಫ್ ರಿಯಲ್ ನಂಬರ್ಸ್. ಓಕೆ, ಮೀನ್ಸ್ ನಮಗೆ ನಂಬರ್ಸ್ ಬಗ್ಗೆ ಗೊತ್ತಿತ್ತಂದ್ರೆ ಮಾತ್ರ ನಾವು ರಿಯಲ್ ನಂಬರ್ಸ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ಸಾಧ್ಯ ಐತಿ. ಓಕೆನಾ? ಸೊ ಲೆಟ್ಸ್ ರೈಟ್ ಡೌನ್ ದ ಡೆಫಿನಿಷನ್ ಆಫ್ ರಿಯಲ್ ನಂಬರ್ಸ್. ಸಿ ಹಿಯರ್, ರಿಯಲ್ ನಂಬರ್ಸ್ ಅಂತಂದ್ರೆ ಅ ನಂಬರ್ ವಿಚ್ ಈಸ್ ಐದರ್ ರ್ಯಾಷನಲ್ ಆರ್ ಇರ್ರ್ಯಾಷನಲ್ ಈಸ್ ಕಾಲ್ಡ್ ರಿಯಲ್ ನಂಬರ್ಸ್. ಅದು ಏನಿರುತ್ತೆ ಅಂತಂದ್ರೆ ರ್ಯಾಷನಲರೇ ಆಗಿರ್ಬೋದು ಅಥವಾ ಇರ್ರ್ಯಾಷನಲರೇ ಆಗಿರುತ್ತೆ. ಅಂಥ ನಂಬರ್ಗಳನ್ನು ಏನಂತ ಕರಿತೀವಿ ನಾವು? ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಆರ್ ಅಥವಾ ಆರ್ ಇಸ್ ಈಕ್ವಲ್ ಟು ಕ್ಯೂ ಯೂನಿಯನ್ ಕ್ಯೂ ಡ್ಯಾಶ್. ಆವಾಗಲೇ ಹೇಳಿದೆ ರ್ಯಾಷನಲ್ ಯೂನಿಯನ್ ಇರ್ರ್ಯಾಷನಲ್ ಅಂತ. ಇದನ್ನು ನಾವು ರಿಯಲ್ ನಂಬರ್ಸ್ದ ಡೆಫಿನಿಷನ್. ಓಕೆನಾ? ಸಮ್ಟೈಮ್ಸ್ ಫಾರ್ 1 marks ದೇ ವಿಲ್ ಆಸ್ಕ್. ಓಕೆ, ದೆನ್ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಪ್ರಾಪರ್ಟೀಸ್ ಆಫ್ ರಿಯಲ್ ನಂಬರ್ಸ್. ಓಕೆ, ಪ್ರಾಪರ್ಟೀಸ್ ಆಫ್ ರಿಯಲ್ ನಂಬರ್ಸ್ನಾಗ ನಮಗೇನು ಬರ್ತಾವೆ ಅಂತಂದ್ರೆ 2 ಥರ ಬರ್ತಾವೆ. ಒಂದು ಲಾಸ್ ಆಫ್ ಎಡಿಷನ್ಸ್, ದೆನ್ ಅನದರ್ ಒನ್ ಈಸ್ ಲಾಸ್ ಆಫ್ ಮಲ್ಟಿಪ್ಲಿಕೇಶನ್ಸ್. ಸೊ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಗೊತ್ತೇ ಐತಿ, ಬಟ್ ಇದನ್ನು ಸ್ವಲ್ಪ ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಸ್ಟಡೀಸ್ ಮಾಡ್ಕೊತೀವಿ ಅಷ್ಟೇ. ಸೊ ಲಾಸ್ ಆಫ್ ಎಡಿಷನ್ಸ್ ಒಳಗೆ ನಮಗೆ ಫಸ್ಟ್ ಲಾ ಯಾವ್ದು ಬರುತ್ತೆ ಅಂತಂದ್ರೆ ಕ್ಲೋಸರ್ ಲಾ. ಫಸ್ಟ್ ಒನ್ ಈಸ್ ಕ್ಲೋಸರ್ ಲಾ. ಕ್ಲೋಸರ್ ಲಾ ಅಂತಂದ್ರೆ ನಿಮಗೆ ಗೊತ್ತೈತಿ ಎ ಪ್ಲಸ್ ಬಿ. ಹಿಯರ್ ನೋಡ್ರಿ, ಇಲ್ಲಿ ಎ ಕಾಮ ಬಿ ಬಿಲಾಂಗ್ಸ್ ಟು ದಿ ಆರ್. ಯಾವುದೇ 2 ನಂಬರ್ಗಳು ಏನಿರ್ತಾವೆ ಅಂತಂದ್ರೆ ಒಂದು ರಿಯಲ್ ನಂಬರ್ ಆಗಿರುತ್ತೆ ಅಂಥೇಳಿ. ಸೊ ಎ ಪ್ಲಸ್ ಬಿ ಬಿಲಾಂಗ್ಸ್ ಟು ದಿ ಆರ್ ಏನಿರುತ್ತಲ್ಲ, ಇದನ್ನು ನಾವೇನಂತ ಕರಿತೀವಿ? ಕ್ಲೋಸರ್ ಲಾ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಕಮ್ಯುಟೇಟಿವ್ ಲಾ. ಕಮ್ಯುಟೇಟಿವ್ ಲಾ ಅಂತಂದ್ರೆ ಯಾವುದೇ 2 ಸಂಖ್ಯೆಗಳನ್ನು ಎ ಪ್ಲಸ್ ಬಿ ಮಾಡಿದ್ದು ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರುತ್ತೆ ಅಂತ ಅರ್ಥ. ಈಗ 1 + 1 2 ಆಗುತ್ತಾ? ಸೇಮ್ ಕೇಸ್ 1 + 1. ಅಥವಾ ಎ ವ್ಯಾಲ್ಯೂ ಈಗ 3 ತೊಗೊಂಡು ಬಿ ವ್ಯಾಲ್ಯೂ 2 ತೊಗೊಂಡ್ರೆ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂದ್ಕೊಂಡ್ರೆ ಸೇಮೇ ಆಗುತ್ತಾ ನಿಮಗೆ 2? ಕ್ಲಿಯರ್? ಸೊ ದಿಸ್ ಈಸ್ ವಾಟ್? ದಿಸ್ ಈಸ್ ಅ ಕಮ್ಯುಟೇಟಿವ್ ಲಾ. ಓಕೆ, ದ ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಅಸೋಸಿಯೇಟಿವ್ ಲಾ. ಅಸೋಸಿಯೇಟಿವ್ ಲಾ ಒಳಗೆ ಈ ಕಮ್ಯುಟೇಟಿವ್ ಲಾ ಒಳಗೆ ಹೆಂಗೆ ಎ ಬಿ ಬರುತ್ತೆ, ಹಂಗೆ ಅಸೋಸಿಯೇಟಿವ್ ಲಾ ಒಳಗೆ ಎ ಬಿ ಸಿ ಬರುತ್ತೆ. ಓಕೆ, ಸೇಮ್ ಕೇಸ್ ಎಡಿಷನ್ ಮಾಡತ್ತೀವಿ ನಾವು, ನೆನಪಿರಲಿ. ಸೊ ಎ ಪ್ಲಸ್ ಇನ್ ಬ್ರ್ಯಾಕೆಟ್ ಆಫ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇನ್ ಬ್ರ್ಯಾಕೆಟ್ ಆಫ್ ಕಂಪ್ಲೀಷನ್ ಸಿ. ಸೊ ಇಲ್ಲಿ ನೀವು ಬೇಕಾದ ನಂಬರ್ ತೊಗೋರಿ, 1 2 3 ಅಂತ ತೊಗೊಂಡ್ರೆ ಇವನ್ನೆಲ್ಲ ಕೂಡಿಸ್ತೀರಿ. ಸೊ ಎಷ್ಟಾಗುತ್ತಾ? 6 ಆಗುತ್ತಾ? ಸೇಮ್ ಕೇಸ್ 1 + 2. ಫಸ್ಟ್ ಇವೆರಡನ್ನ ಕೂಡಿಸ್ಕೊಂಡು ನೆಕ್ಸ್ಟ್ ಬಂದಿದ್ದ ಸಂಖ್ಯೆ ಜೊತೆ ಇದನ್ನು ಕೂಡಿಸ್ಕೊಂಡ್ರು ನಿಮಗೆ ಇವೆರಡು ಏನು ಬರುತ್ತಾ? ಸೇಮ್ ಆನ್ಸರ್ ಬರುತ್ತೆ. ಮೀನ್ಸ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಇದನ್ನು ಅಸೋಸಿಯೇಟಿವ್ ಲಾ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಎಕ್ಸಿಸ್ಟೆನ್ಸ್ ಆಫ್ ಎಡಿಟಿವ್ ಐಡೆಂಟಿಟಿ. ಐಡೆಂಟಿಟಿ ಅಂತಂದ್ರೆ ನಿಮಗೆ ಗೊತ್ತೇ ಐತಿ. ಐಡೆಂಟಿಟಿ ಅಂತಂದ್ರೆ ಯಾವುದು? 0. 0 ಈಸ್ ಅ ಐಡೆಂಟಿಟಿ. ಓಕೆ, ಮ್ಯಾಟ್ರಿಕ್ಸ್ ಒಳಗೂ ಬಂದಿತ್ತು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರೀರಿ ಅಂದಾಗ ನೀವು ಹಿಂಗೆ ಬರೀತಿದ್ರಿ. ಕ್ಲಿಯರ್? ಸೊ ದಿಸ್ ಈಸ್ ವಾಟ್? ಎ ಪ್ಲಸ್ 0 ಈಸ್ ಈಕ್ವಲ್ ಟು 0 ಪ್ಲಸ್ ಎ. ಯಾವುದೇ ಒಂದು ಸಂಖ್ಯೆ ಜೊತೆ ನೀವು 0ನ ಆ್ಯಡ್ ಮಾಡಿದ್ರಿ ಅಂತಂದ್ರೆ ನಮಗೆ ಅದೇ ಸಂಖ್ಯೆ ಸಿಗುತ್ತಾ? ಕ್ಲಿಯರ್? ಸೊ ದಟ್ಸ್ ವೈ ದಿಸ್ ಈಸ್ ಕಾಲ್ಡ್ ಅ ಐಡೆಂಟಿಟಿ ಎಲಿಮೆಂಟ್. ಓಕೆನಾ? ಯಾವುದೇ ಒಂದು ಸಂಖ್ಯೆ ತೊಗೊಂಡ್ರು ಅದನ್ನು 0 ಜೊತೆ ಆ್ಯಡ್ ಮಾಡಿದಾಗ ನಮಗೇನು ವ್ಯಾಲ್ಯೂ ಸಿಗುತ್ತಾ? ಯಾವ ನಂಬರ್ ಬರೆದಿರ್ತೀವಿ ಅದೇ ಸಿಗುತ್ತಾ? ಫಾರ್ ಎಕ್ಸಾಂಪಲ್ 5 + 0 ಈಸ್ ಈಕ್ವಲ್ ಟು 0 + 5 ಅಂತ ಮಾಡಿರಿ, ಏನು ಸಿಗುತ್ತಾ? 5ನೇ ಸಿಗುತ್ತಾ? ಓಕೆ, ಸೊ ದಿಸ್ ಈಸ್ ಅ ಐಡೆಂಟಿಟಿ ಎಲಿಮೆಂಟ್. ಇನ್ ದ ಸೇಮ್ ಕೇಸ್ ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಇನ್ವರ್ಸ್. ಓಕೆ, ಇನ್ವರ್ಸ್ ಲಾ ಅಂತ ಒಂದು ಬರುತ್ತಾ. ಸೊ ಇನ್ವರ್ಸ್ ಲಾ ಅಂತಂದ್ರೆ ನೋಡ್ರಿ, ಫಾರ್ ಆಲ್ ಎ ಬಿಲಾಂಗ್ಸ್ ಟು ದಿ ಆರ್ ಇಟ್ ಎಕ್ಸಿಸ್ಟ್ ಬಿ ಈಸ್ ಈಕ್ವಲ್ ಟು ಎ ಇನ್ವರ್ಸು. ದೇರ್ ಫೋರ್ ಹೇಳಿದ್ದೆ ಯಾವಾಗಲೇ, ಎ ಇನ್ವರ್ಸ್ ಅಂದ್ರೆ ಅದ್ರದ್ದು ಇನ್ವರ್ಸ್ ಬರುತ್ತೆ. ಮೀನ್ಸ್ ಇದೆ ಪಾಸಿಟಿವ್ ಇದ್ರೆ ಈ ಕಡೆ ನೆಗೆಟಿವ್ ಇರುತ್ತೆ ಅಂತ ಹೇಳಿ. ದೇರ್ ಫೋರ್ ಎ ಪ್ಲಸ್ ಆಫ್ ಇನ್ ಬ್ರ್ಯಾಕೆಟ್ ಮೈನಸ್ ಎ ಈಸ್ ಈಕ್ವಲ್ ಟು ಮೈನಸ್ ಎ ಪ್ಲಸ್ ಎ ಈಸ್ ಈಕ್ವಲ್ ಟು 0. ಆಲ್ವೇಸ್ 2 ಸಂಖ್ಯೆದ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ಅದರ ಆನ್ಸರ್ 0ನೇ ಬರುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಎ ವ್ಯಾಲ್ಯೂ ನಾವು 5 ತೊಗೊಂಡ್ವಿ ಅಂತಂದ್ರೆ 5 ಪ್ಲಸ್ ಇನ್ ಬ್ರ್ಯಾಕೆಟ್ ಆಫ್ -5 ಅನ್ಕೋರಿ. ಸೊ +5 -5 ಗೆಟ್ ಕ್ಯಾನ್ಸಲ್ ಅಂದ್ರೆ 0ನೇ ಬರುತ್ತಾ? ಸೊ ದಿಸ್ ಈಸ್ ಅವರ್ ಇನ್ವರ್ಸ್. ಓಕೆ, ಸೊ ಈ 5 ಇವೇನು ಅದಾವಲ್ಲ, ಈ 5 ಏನು ಬರ್ತಾವೆ? ಲಾಸ್ ಆಫ್ ಎಡಿಷನ್ಸ್ ಒಳಗೆ ಬರ್ತಾವೆ. ಕ್ಲಿಯರ್?
Okay, in the same case, laws of multiplication. See here, laws of multiplications ಅಂತಂದ್ರೆ ಕ್ಲೋಸರ್ ಲಾ. ಫಸ್ಟ್ ಒನ್ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಆರ್, ಎ ಬಿ ಬಿಲಾಂಗ್ಸ್ ಟು ಆರ್, ಸೇಮ್. ನೆಕ್ಸ್ಟ್ ನೋಡ್ರಿ, ಕಮ್ಯುಟೇಟಿವ್ ಲಾ ಒಳಗೆ ಏನಾಗುತ್ತಂದ್ರೆ ಎ ಇಂಟು ಬಿ ಈಸ್ ಈಕ್ವಲ್ ಟು ಬಿ ಇಂಟು ಎ ಅಂತಂದ್ರೆ ಯಾವುದೇ ಎರಡು ಸಂಖ್ಯೆಗಳನ್ನು ನಾವು ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎ ಬರುತ್ತೆ. ಓಕೆ, ಸೇಮ್ ಆ್ಯಸ್ ಇಟ್ ಈಸ್ ಅಸೋಷಿಯೇಟಿವ್ ಲಾ ಅನ್ಕೋರಿ. ಅಸೋಷಿಯೇಟಿವ್ ಲಾನು ನೋಡ್ರಿ, ಯಾವುದೇ ಒಂದು ಸಂಖ್ಯೆಗಳನ್ನು, ಮೂರು ಸಂಖ್ಯೆಗಳನ್ನು ತೊಗೊತೀವಿ ಎ ಬಿ ಸಿ, ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೇನು ಸಿಗುತ್ತಾ, ಸೇಮ್ ಆ್ಯಸ್ ಇಟ್ ಈಸ್ ಸಿಗುತ್ತಾ, ಬಟ್ ಮಾಡೋ ಮೆಥಡ್ಸ್ ಅಷ್ಟೇ ಚೇಂಜ್ ಇರ್ತಾವೆ. ಓಕೆನಾ, ಸೇಮ್. ದೆನ್ ನೆಕ್ಸ್ಟ್ ಒನ್ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪ್ಲಿಕೇಶನ್ ಐಡೆಂಟಿಟಿ ಅನ್ಕೋರಿ. ಈಗ ಎಡಿಷನ್ ಒಳಗೆ ಏನಾಗಿತ್ತು ಅಂದ್ರೆ ಐಡೆಂಟಿಟಿ 0 ಆಗಿತ್ತು. ಹಾಗೆ ಇಲ್ಲಿ ಏನಾಗುತ್ತಂದ್ರೆ ಐಡೆಂಟಿಟಿ ಏನಾಗುತ್ತಂತಂದ್ರೆ 1 ಆಗುತ್ತೆ. ಬಿಕಾಸ್ ನೀವು ಯಾವುದೇ ಒಂದು ಸಂಖ್ಯೆ ಜೊತೆ ಮಲ್ಟಿಪ್ಲೈ ಮಾಡಿದ್ರಿ, 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅದೇ ಸಂಖ್ಯೆ ಸಿಗುತ್ತೆ. ಅದೇ 0ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅದೇ ಸಂಖ್ಯೆ ಸಿಗುತ್ತಾ? ನೋ. 0ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಸಿಗುತ್ತೆ. ಹೌದಾ ಇಲ್ಲ? ಸಿ ಹಿಯರ್ 1 + 0 ಈಸ್ ಈಕ್ವಲ್ ಟು 0 + 1 ಈಸ್ ಈಕ್ವಲ್ ಟು 1. ಇದೇನೋ ಎಡಿಷನ್. ಸೇಮ್ ಕೇಸ್ ಮಲ್ಟಿಪ್ಲಿಕೇಶನ್ದಾಗ 1 × 0 ಈಸ್ ಈಕ್ವಲ್ ಟು 0 × 1 ಮಾಡಿದ್ರೆ 0 ಸಿಗುತ್ತಿಲ್ಲ. ಸೊ ದ್ಯಾಟ್ಸ್ ವೈ. ಓಕೆನಾ, ಎಡಿಷನ್ ಒಳಗೆ 0 ಐಡೆಂಟಿಟಿ ಆಯ್ತಂದ್ರೆ ಮಲ್ಟಿಪ್ಲಿಕೇಶನ್ದಾಗ ಏನಾಗುತ್ತಾ 1 ಐಡೆಂಟಿಟಿ ಆಗಿರುತ್ತೆ. ಸೇಮ್ ಕೇಸ್ ಮಲ್ಟಿಪ್ಲಿಕೇಶನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್, ಬಟ್ ಎ ಇಂಟು 1/a. ಇಲ್ಲಿ ಯಾವುದೇ ಒಂದು ಇನ್ವರ್ಸ್ ಬರೆದಾಗ ಎ ಗೆಟ್ ಕ್ಯಾನ್ಸಲ್ ಆಗಿ 1 ಬರ್ತೈತಿ. ಓಕೆ, ಆ ಥರ ಏನು ಬರ್ತದೆ, ಈಗ ಫಸ್ಟ್ ನಾವು ಎ ಈಸ್ ಈಕ್ವಲ್ ಟು ತೊಗೊಂಡಿದ್ವಿ ಅಂದ್ರೆ ಅದ್ರ ಇನ್ವರ್ಸ್ ಏನಾಗುತ್ತೆ, a/1 ಇದ್ದಿದ್ದು ರಿವರ್ಸ್ ಆಗಿ 1/a ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಅವರ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸೊ ಕ್ಲಿಯರ್, ಎಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಒಳಗೆ ಏನು ಡಿಫ್ರೆನ್ಸ್ ಅದಾವ ಅಂದರೆ ಎರಡೂ ಸೇಮೇ ಬರ್ತಾವೆ. ಜಸ್ಟ್ ನಮಗೆ ಚೇಂಜ್ ಆಗೋದು ಎಲ್ಲಿ, ಐಡೆಂಟಿಟಿ ಒಳಗೆ ಇಲ್ಲಿ 0 ತೊಗೊಂಡ್ರೆ ಇಲ್ಲಿ 1 ತೊಗೊತೀವಿ. ಆ್ಯಂಡ್ ಇನ್ವರ್ಸ್ ಒಳಗೆ ಪ್ಲಸ್ ಮೈನಸ್ ಚೇಂಜ್ ಆದರೆ ಇಲ್ಲಿ a ಇಂಟು 1/a ಅಂತ ಚೇಂಜಸ್ ಆಗುತ್ತೆ. ದಿಸ್ ಈಸ್ ಅ ವಾಟ್, ದಿಸ್ ಈಸ್ ಅ ಪ್ರಾಪರ್ಟೀಸ್ ಆಫ್ ರಿಯಲ್ ನಂಬರ್ಸ್. ಈಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಡಿಸ್ಟ್ರಿಬ್ಯೂಟಿವ್ ಲಾ. ಇದು ಪ್ರಾಪರ್ಟೀಸ್ ಒಳಗೆ ಒಂದು. ಓಕೆನಾ, ಡಿಸ್ಟ್ರಿಬ್ಯೂಟಿವ್ ಲಾ ಒಳಗೆ ಏನಾಗುತ್ತೆ ನೋಡ್ರಿ, ಅಲ್ಲಿ ಸೇಮ ಮಲ್ಟಿಪ್ಲಿಕೇಶನ್ ಡಿಸ್ಟ್ರಿಬ್ಯೂಟ್ಸ್ ಓವರ್ ಎಡಿಷನ್ಸ್ ಇನ್ ರಿಯಲ್ ನಂಬರ್ಸ್. ಸೊ ಇಲ್ಲೇನಾಗುತ್ತಂದ್ರೆ ಫಾರ್ ಆಲ್ ಎ ಬಿ ಸಿ ಬಿಲಾಂಗ್ಸ್ ಟು ದಿ ಆರ್ ಇದ್ದಿದ್ದು ಎ ಇನ್ ಬ್ರಕೆಟ್ ಆಫ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು, ಇದನ್ನೇನಾಗ್ತೈತಿ, ಇದನ್ನು ಈ ಥರ ಬ್ರಕೆಟ್ ಸಾಲ್ವ್ ಮಾಡಿರಿ ಅಂತಂದ್ರೆ ಇಲ್ಲಿ ಹೊರಗೆ ಬ್ರಕೆಟ್ ಹೊರಗಿದ್ದನ್ನು ಒಂದು ಸತಿ ಬಿ ಜೊತೆ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟು ಎ ಇಂದ ಸಿ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ನೆನಪೈತಿ? ಓಕೆ, ಸೇಮ್ ಆ್ಯಸ್ ಇಟ್ ಈಸ್. ಎಡಿಷನ್ ಇನ್ ಆರ್ ಹೆಂಗೆ ಬರುತ್ತಂದ್ರೆ ಎ ಇನ್ ಬ್ರಕೆಟ್ ಆಫ್ ಬಿ ಪ್ಲಸ್ ಸಿ ಅಂತ ಕೊಟ್ಟಾಗ ಎ ಬಿ ಪ್ಲಸ್ ಎ ಸಿ. ಓಕೆ, ಸೇಮ್ ಆ್ಯಸ್ ಇಟ್ ಈಸ್ ಯುನಿಕ್ನೆಸ್ ಲಾಸ್ ಅಂತ ಬರುತ್ತೆ. ಸೊ ಯುನಿಕ್ನೆಸ್ ಲಾಸ್ ಒಳಗೆ ಏನಾಗುತ್ತೆ ನೋಡ್ರಿ, ಎ ಬಿ ಸಿ ಬಿಲಾಂಗ್ಸ್ ಟು ದಿ ಆರ್, ಇಟ್ ಎಕ್ಸಿಸ್ಟ್ ಎ ಈಸ್ ಈಕ್ವಲ್ ಟು ಬಿ ಆ್ಯಂಡ್ ಸಿ ಈಸ್ ಈಕ್ವಲ್ ಟು ಡಿ ಅಂತ ಇರುತ್ತೆ. ದೆನ್ ಇಲ್ಲೇನಾಗುತ್ತೆ ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಡಿ, ಎ ಬಿ ಸಿ ಡಿ ಅಂತ 4 ಬಂದಂಗಾಯಿತು. ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಡಿ ಅಂತ ಆಗುತ್ತೆ. ಇನ್ ಸಮ್ ಟೈಮ್ಸ್ ಎ ಇಂಟು ಸಿ ಈಸ್ ಈಕ್ವಲ್ ಟು ಬಿ ಇಂಟು ಡಿ ಅಂತಲೂ ಆಗುತ್ತೆ. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ಅ ಡಿಸ್ಟ್ರಿಬ್ಯೂಟಿವ್ ಲಾಸ್. ಓಕೆ, ದಿಸ್ ಈಸ್ ಅ ಮಲ್ಟಿಪ್ಲಿಕೇಶನ್ ಡಿಸ್ಟ್ರಿಬ್ಯೂಟಿವ್, ದೆನ್ ಇಟ್ ಈಸ್ ಅ ಯುನಿಕ್ನೆಸ್ ಲಾಸ್ ಅಂತ ಆಗುತ್ತೆ. ಕ್ಲಿಯರಾ ಪ್ರಾಪರ್ಟೀಸ್? ದೆನ್ ನೆಕ್ಸ್ಟ್ ಸಿಂಪಲ್ ಪ್ರಾಪರ್ಟೀಸ್ ಆಫ್ ರಿಯಲ್ ನಂಬರ್ಸ್. ಅದರೊಳಗೆ ಮತ್ತು ಸಿಂಪಲ್ ಪ್ರಾಪರ್ಟೀಸ್ ಅಂತ ಬರುತ್ತವು. ಏನು ಅಂತಂದ್ರೆ ಒಂದು ಕ್ಯಾನ್ಸಲೇಷನ್ ಲಾಸ್ ಫಾರ್ ಎಡಿಷನ್ಸ್, ದೆನ್ ಕ್ಯಾನ್ಸಲೇಷನ್ ಲಾಸ್ ಫಾರ್ ಮಲ್ಟಿಪ್ಲಿ. ಸೇಮ್, ದೀಸ್ ಆರ್ ಆಲ್ಸೋ ಈಸಿ. ಸಿ ಹಿಯರ್ ಫಾರ್ ಆಲ್ ಎ ಬಿ ಸಿ ಬಿಲಾಂಗ್ಸ್ ಟು ದಿ ಆರ್. ಹೌದು, ಸೊ ಜಸ್ಟ್ ಇಲ್ಲಿ ನೋಡಿರಿ, ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಸಿ. ನಿಮ್ಗೆ ಆಲ್ರೆಡಿ ಇಲ್ಲೇ ಅಂಡರ್ಸ್ಟ್ಯಾಂಡ್ ಆಗಬೇಕು, ಕ್ಯಾನ್ಸಲೇಷನ್ಸ್ ಅಂದರೆ ಇಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅರ್ಥ ಆಗುತ್ತೆ. ಹೌದು, ಸೊ ಜಸ್ಟ್ ನೋಡಿರಿ, ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಐತಿ. ಈಸ್ ಈಕ್ವಲ್ ಟುನ ನಾವು ಈ ಕಡೆ ಇದನ್ನು ಈ ಸೈಡ್ ತೊಗೊಂಡ್ಬಿಟ್ವಿ ಅಂದರೆ ಎಲ್ಲ ಚೇಂಜಸ್ ಆಗುತ್ತಾ. ಇದು ಬಿ, ಇಲ್ಲಿ ಪ್ಲಸ್ ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ ಬಿ ಮೈನಸ್ ಸಿ ಆಗುತ್ತಾ. ಸೊ ಪ್ಲಸ್ ಸಿ ಮೈನಸ್ ಸಿ ಗೆಟ್ ಕ್ಯಾನ್ಸಲ್ ಆಯ್ತು ಅಂದ್ರೆ ನಮಗೇನು ಉಳಿತೈತಿ, ಎ ಈಸ್ ಈಕ್ವಲ್ ಟು ಬಿ. ಸೊ ಇದನ್ನೇನು ಮಾಡ್ತೀವಿ, ರೈಟ್ ಸೈಡ್ ಕ್ಯಾನ್ಸಲೇಷನ್. ಓಕೆ, ದೆನ್ ಸೇಮ್ ಹಿಯರ್ ಆಲ್ಸೋ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ ಅನ್ಕೋರಿ. ಇಲ್ಲಿನೂ ಏನಾಗುತ್ತೆ ನೋಡಿರಿ, ಎ ಐತಿ, ಈಸ್ ಈಕ್ವಲ್ ಟು ಈ ಕಡೆ ಐತಿ. ಸೊ ಎ ಗೆಟ್ ಕ್ಯಾನ್ಸಲ್ ಆಯ್ತಂದ್ರೆ ಬಿ ಈಸ್ ಈಕ್ವಲ್ ಟು ಸಿ. ಈ ಸೈಡ್ ಏನು ಮಾಡಿದ್ವಿ ನಾವು, ರೈಟ್ ಸೈಡ್ದು
ಕ್ಯಾನ್ಸಲ್ ಮಾಡಿದ್ವಿ, ಅದಕ್ಕೆ ಆರ್ ಸಿ ಎಲ್ ಅಂತ ಬರಿತೀವಿ. ಈ ಸೈಡ್ ಲೆಫ್ಟ್ ಸೈಡ್ ಮಾಡಿದ್ದಕ್ಕೆ ಎಲ್ ಸಿ ಆರ್ ಅಂತ ಮಾಡ್ತೀವಿ. ಇದನ್ನು ಬರೀಲಿಲ್ಲ ಅಂದರೂ ನಡೆಯುತ್ತಾ, ಬಟ್ ನಿಮಗೆ ಗೊತ್ತಿರಬೇಕು. ಸೊ ದೀಸ್ ಆರ್ ದ ಕ್ಯಾನ್ಸಲೇಷನ್ ಲಾಸ್ ಫಾರ್ ಎಡಿಷನ್ಸ್. ಸೇಮ್ ಕ್ಯಾನ್ಸಲೇಷನ್ ಲಾಸ್ ಫಾರ್ ಮಲ್ಟಿಪ್ಲಿಕೇಶನ್ಸ್ದಾಗ ಏನಾಗುತ್ತಂದ್ರೆ ಎ ಸಿ ಇಸ್ ಈಕ್ವಲ್ ಟು ಬಿ ಇಂಟು ಸಿ, ಸೇಮ್ ಆ್ಯಸ್ ಇಟ್ ಈಸ್. ಇಲ್ಲೇನಾಗುತ್ತೆ, ಇಂಟು ಇದ್ದಿದ್ದು ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ, ನೆನಪಿರಬೇಕು. ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಇಂಟು ಇದ್ರೆ ಡಿವೈಡ್ ಆಗುತ್ತೆ, ಡಿವೈಡ್ ಇದ್ರೆ ಇಂಟು ಆಗುತ್ತೆ. ಸೊ ಸಿ ಗೆಟ್ ಕ್ಯಾನ್ಸಲ್ ಅಂದರೆ ಉಳಿತದ ಎ ಬೈ ಬಿ ಸಿಗ್ತದೆ, ಬಟ್ ಸಿ ಇಸ್ ನಾಟ್ ಈಕ್ವಲ್ ಟು 0. ಇನ್ ದ ಸೇಮ್ ಕೇಸ್ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಇತ್ತಂದ್ರೆ ಡಿವೈಡೆಡ್ ಬೈ ಎ ಬಿ ಆಯ್ತಂತಂದ್ರೆ ಎ ಗೆಟ್ ಕ್ಯಾನ್ಸಲ್ ಸಿ ಬೈ ಬಿ. ದೇರ್ಫೋರ್ ಎ ಈಸ್ ನಾಟ್ ಈಕ್ವಲ್ ಟು 0 ಬಿಕಾಸ್ ಆನ್ಸರ್ಸ್ 1 ಅಂತ ಬರ್ತಾವೆ. ದೇರ್ಫೋರ್ ಎ ಈಸ್ ಈಕ್ವಲ್ ಟು ಬಿ, ಬಿ ಈಸ್ ಈಕ್ವಲ್ ಟು ಸಿ ಅಂತ ಆನ್ಸರ್ಸ್ ಬರ್ತಾವೆ. ಓಕೆ, ದೀಸ್ ಆರ್ ದ ಸಿಂಪಲ್ ಪ್ರಾಪರ್ಟೀಸ್ ಅಂತ. ಓಕೆ, ಅಂದರೆ ಕ್ಯಾನ್ಸಲೇಷನ್ ಲಾಸ್ ಆಫ್ ಎಡಿಷನ್ಸ್, ಕ್ಯಾನ್ಸಲೇಷನ್ ಲಾಸ್ ಆಫ್ ಮಲ್ಟಿಪ್ಲಿಕೇಶನ್ಸ್, ದೀಸ್ ಆಲ್ ಆರ್ ಬೇಸಿಕ್. ಹೌದು, ಬಟ್ ಪ್ರಾಪರ್ಟೀಸ್ ಏನೈತಲ್ಲ ಅದು ನಿಮ್ಮ ಸಿಲೆಬಸ್ಸಿಗೆ ಇಂಪಾರ್ಟೆಂಟ್ ಐತಿ. ಓಕೆನಾ? ಸೊ ನೆಕ್ಸ್ಟ್ ಇದ್ರ ಮೇಲೆ ಸುಮ್ಮನೆ ಹಿಂಗೆ ಸ್ಮಾಲ್ ಥೇರಮ್ಸ್ ಅದಾವು, ಈಸಿ ಥೇರಮ್ಸ್. 1-2 ಥೇರಮ್ಸನ್ನು ನೋಡ್ತೀವಿ ಇವತ್ತಿನ ಕ್ಲಾಸ್ ಒಳಗೆ. ಓಕೆನಾ? ಸಿ ಹಿಯರ್ ಏನೈತೆ ನೋಡ್ರಿ. ಫಸ್ಟ್ ಥೇರಮ್, ಪ್ರೂವ್ ದ್ಯಾಟ್ 0 ಹ್ಯಾಸ್ ನೋ ರೆಸಿಪ್ರೋಕಲ್. 0ಗೆ ಯಾವಾಗಲೂ ರೆಸಿಪ್ರೋಕಲ್ ಇರಲ್ಲ. ಹೌದು, ನಮಗೆ ಗೊತ್ತೇ ಐತಿ, ಬಟ್ ಆದರೂ ಅವ್ರೇನು ಕೇಳ್ಯಾರ ನೋಡ್ರಿ, ಪ್ರೂವ್ ದ್ಯಾಟ್ 0 ಹ್ಯಾಸ್ ನೋ ರೆಸಿಪ್ರೋಕಲ್ ಅಂತ ಕೇಳ್ಯಾರ. ಸೊ 0 ಈಸ್ ಅ ಹೋಲ್ ನಂಬರ್, ಅದು ಒಂದು ನಾರ್ಮಲ್ ನಂಬರ್, ಅದ್ರ ಪಾಸಿಟಿವ್ ನೆಗೆಟಿವ್ ಅಂತ ಇಲ್ಲ, ಬಟ್ ಅವ್ರೇನು ಕೇಳ್ಯಾರ, ಅದಕ್ಕೆ ರೆಸಿಪ್ರೋಕಲ್ ಐತಿ ಅಂತ ಕೇಳ್ಯಾರ. ದೆನ್ ಲೆಟ್ ಎ ಬಿಲಾಂಗ್ಸ್ ಟು ದಿ ಆರ್. ಫಸ್ಟ್ ಏನು ಬರಿತೀವಿ, ಲೆಟ್ ಎ ಬಿಲಾಂಗ್ಸ್ ಟು ಆರ್. ಆರ್ ಅಂತಂದ್ರೇನು ರಿಯಲ್ ನಂಬರ್. ಓಕೆನಾ? ಈಗ ನಾವೇನೋ ಒಂದು ಯಾವುದೋ ನಂಬರ್ ಅಂತ ತೊಗೊಂಡ್ವಿ, ಬಟ್ ಅದು ಬಿಲಾಂಗ್ಸ್ ಟು ದಿ ರಿಯಲ್ ನಂಬರ್ ಐತೆ ಅಂತ ಬರಿತೀವಿ. ದೆನ್ ಇಫ್ ಪಾಸಿಬಲ್, ಸಿ ಅಸ್ಯೂಮ್ಷನ್ ಮಾಡ್ತೀವಿ, ಇಫ್ ಪಾಸಿಬಲ್ 0 ಹ್ಯಾಸ್ ರೆಸಿಪ್ರೋಕಲ್. ಅವ್ರೇನು ಅಂದ್ರೆ ನೋ ರೆಸಿಪ್ರೋಕಲ್ ಅಂತ ಪ್ರೂವ್ ಮಾಡಂದಾರ. ಬಟ್ ನಾವು ಇಫ್ ಪಾಸಿಬಲ್ 0 ಹ್ಯಾಸ್ ರೆಸಿಪ್ರೋಕಲ್ ಐತಿ ಅಂತ ಅಂದ್ಕೊಂಡ್ವಿ ಅಂತಂದ್ರೆ ಎ ಇಂಟು 0 ಈಸ್ ಈಕ್ವಲ್ ಟು 1 ಅನ್ಕೋರಿ. ಎ ಇಂಟು 0 ಮಲ್ಟಿಪ್ಲೈ ಮಾಡಿದಾಗ 1 ಬರುತ್ತೆ, ಅದನ್ನೇ ಇಕ್ವೇಷನ್ ನಂಬರ್ 1 ಅನ್ಕೊತೀವಿ. 1 ಬರಲ್ಲ, ಬಟ್ ವಿ ಆರ್ ಗೋಯಿಂಗ್ ಟು ಅಸ್ಯೂಮ್. ಓಕೆ, ದೆನ್ ಸೆಕೆಂಡ್ ಇಕ್ವೇಷನ್ ಎ ಇಂಟು 0 ಈಸ್ ಈಕ್ವಲ್ ಟು 0. ಇದು ಅಸ್ಯೂಮ್ಷನ್ ಆದರೆ ಇದು ರಿಯಾಲಿಟಿ ಐತಿ. ಹೌದು, ಎ ಇಂಟು 0 ಈಸ್ ಅ 0, ಬಟ್ ನಾವು 1 ಅಂತ ಬರ್ಕೊಂಡಿವಿ. ಸೊ ದಿಸ್ ಇಸ್ ಇಕ್ವೇಷನ್ ನಂಬರ್ 1 ಆ್ಯಂಡ್ ಇಟ್ ಈಸ್ ಇಕ್ವೇಷನ್ ನಂಬರ್ 2. ಸೊ ಫ್ರಮ್ 1 ಇಂಟು 1 ಈಸ್ ನಾಟ್ ಈಕ್ವಲ್ ಟು 0. 1 ಈಕ್ವಲ್ ಟು 0 ಆಗುತ್ತಾ? ಇಲ್ಲ, 1 ಈಸ್ ನಾಟ್ ಈಕ್ವಲ್ ಟು 0, ವಿಚ್ ಈಸ್ ಇಂಪಾಸಿಬಲ್. ಹೌದಾ, ಇದು ಸಾಧ್ಯನೇ ಇಲ್ಲ. ದೇರ್ ಫಾರ್ ಅವರ್ ಅಸ್ಯೂಮ್ಷನ್ 0 ಹ್ಯಾಸ್ ರೆಸಿಪ್ರೋಕಲ್ ಈಸ್ ಫಾಲ್ಸ್. ಹೌದಾ, ನಾವು ಇಫ್ ಪಾಸಿಬಲ್ ಅಂತ ಬರ್ಕೊಂಡು ಅಸ್ಯೂಮ್ಷನ್ ಮಾಡಿದ್ವಿ. ಸೊ ನಮ್ಮ ಅಸ್ಯೂಮ್ಷನ್ ಏನೈತಿ ಅಂತಂದ್ರೆ ರಾಂಗ್ ಐತಿ. ದೇರ್ ಫಾರ್ 0 ಹ್ಯಾಸ್ ನೋ ರೆಸಿಪ್ರೋಕಲ್. ಓಕೆನಾ? ದಿಸ್ ಈಸ್ ಅ ಸ್ಮಾಲ್ ಥೇರಮ್. ಓಕೆ, ಫಾರ್ 1 ಮಾರ್ಕ್ಸ್ ಸಮ್ಟೈಮ್ಸ್ ಆಸ್ಕ್, ಮೀನ್ಸ್ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ ಥೇರಮ್ ಬಂದುಬಿಟ್ಟು ಸಿ ಹಿಯರ್, ಇಫ್ ಎ ಬಿ ಸಿ ಬಿಲಾಂಗ್ಸ್ ಟು ದಿ ಆರ್. ಓಕೆ, A is not equal to 0 and AB is equal to AC. Then we have to prove B is equal to C ಅಂತ ಪ್ರೂವ್ ಮಾಡಬೇಕು ಅಂತ ಹೇಳ್ಯಾರ. AB is equal to AC ಅಂತ ಕೊಟ್ಟಾರ ಅಂತಂದ್ರೆ ನಮಗಿಲ್ಲಿ ಡೈರೆಕ್ಟ್ ಕ್ಯಾನ್ಸಲೇಷನ್ ಮೆಥಡ್ ಯೂಸ್ ಮಾಡ್ತೀವಿ. A ಗೆಟ್ ಕ್ಯಾನ್ಸಲ್ ಅಂದರೆ B is equal to C. ಸೊ ನಾವು ಡೈರೆಕ್ಟ್ A ಕ್ಯಾನ್ಸಲ್ B is equal to C ಅಂತ ಬರೆದ್ರೆ ನಮಗೆ ಮಾರ್ಕ್ಸ್ ಕೊಡಲ್ಲ. ಓಕೆನಾ? ಸೊ ನಾವು ಇದಕ್ಕೆ ಏನು ಮಾಡಬೇಕು ಇಲ್ಲಿ ಅಂತಂದ್ರೆ B is equal to 1 ಇಂಟು B, 1 ಅಥವಾ ಐ ಅಂತಂದರೆ ಇದನ್ನು ನಾವೇನಂತ ತಿಳ್ಕೊತೀವಿ, ಎ ಇಂಟು ಎ ಇನ್ವರ್ಸ್. ಓಕೆ, ಇನ್ವರ್ಸ್ ಅಂತ ಬರಿತೀವಿ ನಾವು. ಸೊ ಎ ಇಂಟು ಎ ಇನ್ವರ್ಸ್, ವೇರ್ ಐ ಇಸ್ ಈಕ್ವಲ್ ಟು ಎ ಇಂಟು ಎ ಇನ್ವರ್ಸ್. ಓಕೆನಾ? ದೇರ್ ಫೋರ್ ಇಂಟು ಬಿ ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. ದೆನ್ ನಾವಾಗಲೇ ಹೇಳಿದ್ವಿ ಒಳಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋ ಮೆಥಡ. ಸೊ ಎ ಇಂಟು ಎ ಇನ್ವರ್ಸ್ ಆಫ್ ಬಿ, ಈ ಏನ ಹೊರಗೆ ತೆಗೆದು ಎ ಇನ್ವರ್ಸ್ ಬಿ ಮಾಡಿದ್ರು ಒಂದೇ, ಹಿಂಗೆ ಬರೆದ್ರೂ ಒಂದೇ, ಇವೆರಡರ ನಡು ಏನೂ ಡಿಫ್ರೆನ್ಸ್ ಇಲ್ಲ. ಎರಡರಾಗ ಯಾವ ಥರ ಬರೆದ್ರೂ ಸೇಮೇ ಆಗುತ್ತಾ? ಹೌದು. ಸೊ ದೆನ್ ಎ ಇಂಟು ಎ ಇನ್ವರ್ಸ್ ಬಿ ಅಂತ ಬರ್ದೀವಿ. ಇಲ್ಲಿ ಬಿ ಒಂದು ಸತಿ ತೊಗೊಂಡ್ರೆ ನೆಕ್ಸ್ಟ್ ಸ್ಟೆಪ್ ನಾವು ಸಿ ಅಂತಲೂ ಕನ್ಸಿಡರ್ ಮಾಡ್ಬೋದು. ಓಕೆನಾ? ಸೊ ಎ ಇನ್ ಬ್ರಾಕೆಟ್ ಆಫ್ ಎ ಇನ್ವರ್ಸ್ ಸಿ ಆಯಿತು. ದೇರ್ ಫಾರ್ ಎ ಇಂಟು ಎ ಇನ್ವರ್ಸ್ ಆಫ್ ಸಿ. ಓಕೆ, ಈಸ್ ದ್ಯಾಟ್ ಬಿ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಅಂದರೆ ಏನೈತಿ, ಐ ಅಥವಾ 1 ಇಂಟು ಸಿ. ದೇರ್ ಫಾರ್ ಬಿ ಈಸ್ ಈಕ್ವಲ್ ಟು ಸಿ. ಸೊ ಜಸ್ಟ್ ನಮಗೆ ಥೇರಮ್ಸ್ ಅಂದಾಗ ನಾ ಈಗ ಆಲ್ರೆಡಿ ಹೇಳಿದಂಥ ಪ್ರಾಪರ್ಟೀಸನ್ನು ಯೂಸ್ ಮಾಡಿಕೊಂಡು ನಾವು ಥೇರಮ್ನ ಬಿಡಿಸ್ಬೇಕಾಗತ್ತೆ. ಇಫ್
A, B, C ಬಿಲಾಂಗ್ಸ್ ಟು ಆರ್ ಆ್ಯಂಡ್ AB ಈಸ್ ಈಕ್ವಲ್ ಟು AC ಆಯ್ತಂದ್ರೆ B ಈಸ್ ಈಕ್ವಲ್ ಟು C ಅಂತ ನಾವೇನು ಮಾಡಿದ್ವಿ, ಪ್ರೂವ್ ಮಾಡಿದ್ವಿ. Okay, same as it is small theorem, one more is there. For all A, B, C belongs to the R, if AB is equal to 0, then either A is equal to 0 ಅಥವಾ B is equal to 0 ಅಂತಾನು ಪ್ರೂವ್ ಮಾಡ್ರಿ ಅಂತ ಹೇಳ್ಯಾರ. ಸೊ ಜಸ್ಟ್ ಏನು ಮಾಡ್ತೀರಿ, A is equal to 0 ಅವರೇ ಕೊಟ್ಟಾರ. ಸೇಮ್ A is equal to 0 ಆದರೆ AB is equal to 0 ಒಂದು ಸತಿ ಹಂಗೆ ಬರ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡ್ತೀವಿ, A is not equal to 0 ಆಯ್ತಂದ್ರೆ ಅದರದ್ದು ಇನ್ವರ್ಸ್, ಹೌದಾ, A ಇನ್ವರ್ಸ್ ಬಿಲಾಂಗ್ಸ್ ಟು ದಿ R ಆಗಿರ್ತೈತಿ. ದೇರ್ ಫೋರ್ B is equal to 1 ಇಂಟು B. ಸೊ 1 ಅಂದ್ರೆ ಆಲ್ರೆಡಿ ಹೇಳಿದ್ವಿ A ಇನ್ವರ್ಸ್ ಇಂಟು A ಅಂತ. ಸೇಮ್ ಮೇಲಿನ ಥಿಯರಮ್ ಹೆಂಗೆ ಮಾಡಿ ಹಾಗೆ A ಇನ್ವರ್ಸ್ ಇಂಟು A ಆಗುತ್ತಾ. ದೆನ್ A ಇನ್ವರ್ಸ್ ಆ್ಯಸ್ ಇಟ್ ಈಸ್ ಇಟ್ಕೊಂಡು A ಇಂಟು B ಒಳಗೆ ಬರ್ಕೊತೀವಿ. A ಇಂಟು B, ಎ ಬಿ ವ್ಯಾಲ್ಯೂ ಏನು ಕೊಟ್ಟಾರವರು 0 ಅಂತ ಹೇಳ್ಯಾರ ಆಲ್ರೆಡಿ. ಸೊ ಇದರ ಆನ್ಸರ್ ನಾವು 0 ಅಂತ ಬರ್ಕೊಂಡಿವಿ. ದೆನ್ A ಇನ್ವರ್ಸ್ ಇಂಟು 0 ಮಾಡಿದ್ರೆ ನಮಗೆ ಆನ್ಸರ್ ಏನು ಸಿಗುತ್ತೆ, ಮಲ್ಟಿಪ್ಲಿಕೇಶನ್ ವಿತ್ 0 ಎನಿ ನಂಬರ್ ವಿಲ್ ಬಿ 0. ದೇರ್ ಫಾರ್ B ಈಸ್ ಈಕ್ವಲ್ ಟು 0. ದಿಸ್ ಈಸ್ ಅವರ್ ಪ್ರೂಫ್. ಕ್ಲಿಯರ್. ಸೊ ಜಸ್ಟ್ ಫಾರ್ ನಿಮಗೆ ಪ್ರಾಪರ್ಟೀಸನ್ನು ಯೂಸ್ ಮಾಡಿಕೊಂಡು ಥಿಯರಮ್ಸ್ ಸಾಲ್ವ್ ಮಾಡೋ ಥರ ಈ ಥರ ಕೊಟ್ಟಾರ. ಓಕೆನಾ. ದಿಸ್ ಈಸ್ ಅ ಕಂಪ್ಲೀಟ್ ಆಫ್ ಯುವರ್ ಟುಡೇಸ್ ಕ್ಲಾಸ್. ಓಕೆ, ಇದು ಇಂಪಾರ್ಟೆಂಟ್ ಐತಿ. ಸೊ ಇದನ್ನು ನೋಟ್ಸ್ ಮಾಡಿ ಸಮ್ ಮೋರ್ ಎಕ್ಸಾಂಪಲ್ಸ್ ಈ ಥರ ನೀವು ಬೇಕಾದ್ರೆ ಹಾಕ್ಕೊಂಡು ಟ್ರೈ ಮಾಡಿರಿ. ಓಕೆ, ರಿಮೈನಿಂಗ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂವೇಷನ್ ಮಾಡ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು.